ಇನ್ನು ನಾಳೆ ದೆಹಲಿಗೆ ವಿಪಕ್ಷ ನಾಯಕ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರು ಕೂಡ ಭೇಟಿ ನೀಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಭೇಟಿಗೆ ನಿತಿನ್ ನಬೀನ್ ಅವರು ಸಮಯವನ್ನು ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್ ಅವರನ್ನ ಹೋಗಿ ಭೇಟಿ ಆಗ್ತಾರೆ. ವಿಚಾರ ಅಂತ ಹೇಳಿದ್ರೆ ಈ ಅಡ್ಡ ಮತದಾನ ಎಲ್ಲ ಆಗ್ತಾ ಇಲ್ಲ, ಅದ್ರ ಬಗ್ಗೆ ವರದಿಯನ್ನು ಕೇಳಿರುವಂತಹ ಕೇಂದ್ರದ ನಾಯಕರು. ಸೊ ಹಾಗಾಗಿ ವಿಜಯೇಂದ್ರ ಮತ್ತೆ ನಾನು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರೇ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಮೋಸ ಮಾಡಿದ್ದಾರೆ, ಅದರ ಸುಳಿವು ಸಿಕ್ಕಿದೆ. ಯಾರ್ಯಾರು ಅಡ್ಡ ಮತದಾನ ಅಂತ ಹೇಳಿ ಡೌಟ್ ಇದೆ, ಅದು ಇನ್ನೂ ಕೂಡ ಖಚಿತವಾಗಿಲ್ಲ ಅಂತ ಹೇಳಿ ಅಶೋಕ್ ಅವರು ಹೇಳಿದ್ದಾರೆ. ಸೊ ಹೀಗೆ ನಾಳೆ ದೆಹಲಿಗೆ ಹೋಗೋ ವಿಚಾರವಾಗಿ ಸ್ವತಃ ಅಶೋಕ್ ಅವರು ಮಾತನಾಡಿದರೆ, ಹೌದು ಅಡ್ಡ ಮತದಾನ ಆಗಿರೋದ್ರ ಬಗ್ಗೆ ಯಾರೆಲ್ಲ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅನುಮಾನಗಳಿವೆ, ಇನ್ನೂ ಕೂಡ ಖಚಿತವಾಗಿಲ್ಲ. ಬಟ್ ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅಶೋಕ್ ಹೇಳಿದ್ದಾರೆ. ಜೊತೆಗೆ ನಾಳೆ ಡೆಲ್ಲಿ ಭೇಟಿಯ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ನಾಳೆ 12 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ. ಒಂದು 4 ದಿನದಿಂದ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ವಿಜಯೇಂದ್ರ ಅವರು ಹೋಗಿ ಈ ಮತದಾನ ಆಗಿದೆಯಲ್ಲ ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತೀವಿ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ಬರು, ಆದರೆ ಗೆದ್ದಿದ್ರೂ ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು BJPಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂಥ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದ್ದೀರಿ, ಅವರು ರಿಪೋರ್ಟ್ ಕೊಡ್ತಾರೆ. ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ, ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ. ಡೌಟ್ಸ್ ಇದೆ, ಆದರೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನು ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಯಾರೋ ಕೆಲವ್ರು ಹೇಳ್ತಾ ಇದ್ದಾರಂತೆ, ಏನೋ ಅಭಿವೃದ್ಧಿಗೋಸ್ಕರ ದುಡ್ಡು ತಿಂದುಬಿಟ್ಟು ಚೆಂದಾಗಿ ಚೆಂದ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿಗೆ ಮಾಡ್ತೀರಿ. ಅವ್ರ ಅಭಿವೃದ್ಧಿ, ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ಕೆ ಮಾಡಿರೋ ಅಷ್ಟೇ. ಅದು ಇನ್ನೇನು ಏರಿಯಾ ಅಭಿವೃದ್ಧಿ ಮಾಡೋಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಾಡಿದವ್ರು ಅವ್ರು ತಾನೆ, ಕಳ್ಳರು ದುಡ್ಡು ಕೊಟ್ಟವ್ರು ಅವ್ರು ತಾನೆ, ಕುದುರೆ ವ್ಯಾಪಾರ ಮಾಡಿದವ್ರು ತಾನೆ. ಆ ಕುದುರೆ ವ್ಯಾಪಾರ ಮಾಡಿದವರು ಬಂದು ಹೇಳಲಿ, ಬಂದು ಪ್ರಮಾಣ ಮಾಡಲಿ, ನಾವು ಕುದುರೆ ವ್ಯಾಪಾರ ಮಾಡಲಿಲ್ಲ ಅಂತ. ಅಲ್ಲ, ಹೌದು. ಈ ನೋಡಿ, ಅಧಿಕಾರ ಇದೆ, ನೀವು ಮಾಡಿದ್ದೀರಾ. ಹಿಂದೆ ನಮ್ದು ಅಧಿಕಾರ ಇದ್ದಾಗ ನಾವು ನಿಮ್ಮ ಕಾಂಗ್ರೆಸ್ ಅವ್ರನ್ನ 16-17 ಜನನ ನಾವು ಕಾಂಗ್ರೆಸ್ಸಲ್ಲಿ ಬಿಡಿಸಿದ್ದೀರಿ. ಏನು ಹೊಸದೇನಲ್ಲ, ಇದೇನು ಹೊಸ ವಿದ್ಯೆ ಏನಲ್ಲ. ಇದು ಯಾವ ಸರ್ಕಾರ ಬಂದರೂ ಮಾಡ್ತಾರೆ. ಇವತ್ತು ತೋರಿಸಿದ್ದೀರಾ. ನಮ್ಮನ್ನು ಆಪರೇಷನ್ ಕಮಲ ಅಂತಿರಲ್ಲ, ನಿಮ್ದಿನ ಏನಿದು ಮಾಡಿರೋದು? ನೀವು ಮಾಡಿರೋ ಈ ಕೆಲಸಕ್ಕೆ ಏನಂತ ಕರಿಬೇಕು? ಆಪರೇಷನ್ ಹಸ್ತ ಅಂತ ಕರಿಬೇಕಾ?